Hi, dear learners of class 10th students. It is the question paper of which one? Second language. Okay, dear learners of class 10th, it is the question paper of second language English. I think it is for the useful for the Kannada medium students. Okay, ಅವರಿಗೋಸ್ಕರ ಏನಪ್ಪಾ ಅಂತಂದ್ರೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು 563303 ದೆನ್ 2025-26 SLC ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ದ್ವಿತೀಯ ಭಾಷೆ ಇಂಗ್ಲಿಷ್. ಐ ಹೋಪ್ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಇದು ಬಹಳಷ್ಟು ನಿಮ್ಮ ಈಗ ಬರ್ತಕ್ಕಂಥ ಎಕ್ಸಾಮ್ಗೆ ಬಹಳಷ್ಟು ಯೂಸ್ಫುಲ್ ಈ ವಿಡಿಯೋ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಓಕೆ, ಐ ಹೋಪ್ ಇಟ್ ಈಸ್ ದ ಕ್ವಶನ್ ಪೇಪರ್ ಆಫ್ 80 ಮಾರ್ಕ್ಸ್. ಓಕೆ, ಲೆಟ್ಸ್ ಆ ಒಂದು ಕ್ವಶನ್ ಪೇಪರ್ ಆನ್ಸರ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಓಕೆ, ದೀಸ್ ಆರ್ ದ ಜನರಲ್ ಇನ್ಸ್ಟ್ರಕ್ಷನ್ಸ್ ಯು ಆಲ್ರೆಡಿ ನಾವು ನಿಮ್ಗೆ ಗೊತ್ತಿದೆ ರೀ. ಓಕೆ, ನಾವು ಫಸ್ಟ್ ನಿಂದ ಸ್ಟಾರ್ಟ್ ಮಾಡೋಣ. ಓಕೆ, see here, the four alternatives are given for each of the following questions. Incomplete statements, only one of them is correct or most appropriate. Choose the correct alternative and write the complete answer along with its letter of alphabet. Okay, the first question ಏನದ ನೋಡ್ರಿ, ಡಿಯರ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 10th ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಈ ಕ್ವಶನ್ ಪೇಪರ್ ಯೂಸ್ಫುಲ್ ಆಗುತ್ತಾ. ಇಟ್ ವಿಲ್ ಹೆಲ್ಪ್ಫುಲ್ ಟು ದ್ಯಾಟ್ ಯು ಕ್ಯಾನ್ ಸ್ಕೋರ್ ಇನ್ ದ ರಿಟರ್ನ್ ಎಕ್ಸಾಮಿನೇಷನ್ more than 70 plus marks plus internal 20, then more than 90 marks you will get in the examination. ಹಾಗಾದ್ರೆ ಫಸ್ಟ್ ಕ್ವಶನ್ ಏನದ ನೋಡ್ರಿ, choose the appropriate question tag and fill in the blank. our question is related to grammar ಮೇಲಿದೆ ನೋಡ್ರಿ. ಹಾಗಾದ್ರೆ ಕ್ವಶನ್ ಟ್ಯಾಗ್ ಬರೆಯತ್ತಂದಾರ ಅವರು. ಕ್ವಶನ್ ಏನದ, the smartphones create a lot of health problems. Okay, here the right question is which one? Smartphone create a lot of health problems. ಹಾಗಾದ್ರೆ ರೈಟ್ ಕ್ವಶನ್ ಅನ್ನ ನಾವು ಐಡೆಂಟಿಫೈ ಮಾಡ್ಬೇಕಾದ್ರೆ ಇಲ್ಲಿ ಕೊಟ್ಟಂತ ಕ್ವಶನ್ ಯಾವ ಟೆನ್ಸ್ ಒಳಗದ ಅಂತ ನಾವು ಇಲ್ಲಿ ಐಡೆಂಟಿಫೈ ಮಾಡ್ಬೇಕಾಗ್ತದ. ದ ಕೊಟ್ಟಂತ ಕ್ವಶನ್ ಎದರಾಗದ್ರಿ, ಸಾರಿ, ಇಟ್ ಈಸ್ ದ ಕ್ವಶನ್ ಆಫ್ ಸಿಂಪಲ್ ಪ್ರೆಸೆಂಟ್. ಓಕೆ, ಇಟ್ ಈಸ್ ದ ಓಕೆ ಇಟ್ ಈಸ್ ಇನ್ ದ ಯಾವ ಟೆನ್ಸ್ ಅಲ್ಲಿ ಇದೆಪ್ಪ ಅಂತಂದ್ರೆ ಇದು ಸಿಂಪಲ್ ಪ್ರೆಸೆಂಟ್ ಅಲ್ಲಿದೆ. ಹೆಂಗ್ ಸಿಂಪಲ್ ಪ್ರೆಸೆಂಟ್ ಅಂತ ಕರಿತೀರಪ್ಪ ಅಂತಂದ್ರ ಇಲ್ಲಿ ಕ್ರಿಯೇಟ್ ಅನ್ನೋದು V1 ಅದ. ಅದಕ್ಕೋಸ್ಕರ V1 ಇದ್ದಾಗ ನಾವು ಯಾವ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ತೀವಿ, ಡೂ ಅನ್ನ ಯೂಸ್ ಮಾಡ್ತೀವಿ. ಹಾಗಾದ್ರ ಇಲ್ಲಿ ಡೂ ಯಾವ್ದದ ರೀ, ಇದೊಂದದ ಇದೊಂದದ. ಹಾಗಾದ್ರೆ ಇವೆರಡು ರೈಟ್, ಇವೆರಡು ರಾಂಗ್. ಯಾಕಪ್ಪ ಅಂತಂದ್ರ ಡಿಡ್ ಅನ್ನ ಫಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಹಾಗಾದ್ರೆ ನಮ್ ಸ್ಟೇಟ್ಮೆಂಟ್ ನೆಗೆಟಿವ್ ಅದ ರೀ, ಪಾಸಿಟಿವ್ ಅದ. ನಮ್ ಸ್ಟೇಟ್ಮೆಂಟ್ ಏನದ, ಪಾಸಿಟಿವ್ ಅದ. ಹಾಗಾದ್ರೆ ನಮ್ ಕ್ವಶನ್ ಟ್ಯಾಗ್ ಏನ್ ಬರ್ತದ ರೀ, ನೆಗೆಟಿವ್ ಬರ್ತದ. ಹಾಗಾದ್ರೆ ನಮ್ ರೈಟ್ ಕ್ವಶನ್ ಟ್ಯಾಗ್ ಯಾವ್ದಾಗತ್ತ ರೀ, ಡೋಂಟ್ ದೇ ಆಗತ್ತೆ. ಇಲ್ಲಿ ನೋಡ್ರಿ ಆನ್ಸರ್ ಕೊಟ್ಟಾರ ನೋಡ್ರಿ, ದ ರೈಟ್ ಆನ್ಸರ್ ಇಸ್ ಡೋಂಟ್ ದೇ. ಓಕೆ, ಐ ಹೋಪ್ ಇಟ್ ಈಸ್ ವೆರಿ ಯೂಸ್ಫುಲ್ ಟು ಯು. ಓಕೆ, ಲೆಟ್ಸ್ ಕಮ್ ಟು ದ ಸೆಕೆಂಡ್ ಕ್ವಶನ್ ಏನದ ನೋಡ್ರಿ, ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. Baleshwar, I am new to Mumbai, but I have noticed that people here are afraid. Roma, yes, you were right. The fear of getting involved. ಇಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಇಲ್ಲಿ ಎಸ್ ಯುವರ್ ರೈಟ್ ಅನ್ನ ಅಂಡರ್ಲೈನ್ ಮಾಡಿದಾರ. ಹಾಗಾದ್ರೆ ಯುವರ್ ರೈಟ್ ಅನ್ನೋದು ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್ ಅಥವಾ ಎಕ್ಸೆಪ್ಟಿಂಗ್ ಇನ್ವಿಟೇಷನ್ ಅಥವಾ ಗಿವಿಂಗ್ ಇನ್ಫಾರ್ಮೇಶನ್ ಅಥವಾ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್. ಇದು ಏನ್ ಮಾಡ್ತಾ ಇದೆಪ್ಪ ಅಂದ್ರ ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್. ಯಾಕಪ್ಪ ಅಂದ್ರ ಆ ಮಾತಿಗೆ ಹೇಳಿದ್ದಕ್ಕೆ ಒಪ್ಕೊಳ್ಳೋದ್ರಿ. ಅಗ್ರಿಮೆಂಟ್ ಏನಂದ್ರೆ ಒಪ್ಕೊಳ್ಳೋದ. ಅದಕ್ಕೋಸ್ಕರ ನಮ್ಮ ಆಪ್ಷನ್ ಎ ಇಲ್ಲಿ ರೈಟ್ ಆನ್ಸರ್ ಆಗತ್ತ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆನ್ಸರ್, ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್. ಓಕೆ, ಲೆಟ್ಸ್ ಮೂವ್ ಟು ದ ಥರ್ಡ್ ಕ್ವಶನ್ ಏನದ ನೋಡ್ರಿ, ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ the appropriate if clause. Surender, hi, how do you feel now? Satish, it's been pretty hard since the last operation of my leg. Surender, what actually happened there in the Kashmir? Satish said, I met with an accident. I fell off a rickety bridge over some rapids. Illenada nodri, ille very sad. If you had been a little careful. ಇದು ಯಾವ ಟೆನ್ಸ್ ಅಲ್ಲಿ ಅದ ರೀ, ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಅದ ರೀ. ಫಸ್ಟ್ ಇಫ್ ಕಂಡೀಷನಲ್ ಕ್ಲಾಸ್ ಎದರಾಗದ ರೀ, ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಅದ. ಹಾಗಾದ್ರೆ ಜೊತೆ ಏನ್ ಬರ್ತದಪ್ಪ ಅಂತಂದ್ರ
ವುಡ್ ನಾಟ್ ಹ್ಯಾವ್ ಬರ್ತದ. ವುಡ್ ನಾಟ್ ಹ್ಯಾವ್ ಪ್ಲಸ್ V3 ಅನ್ನ ಯೂಸ್ ಮಾಡಬೇಕು. ಹಾಗಾದ್ರೆ ನಮ್ಮ ಆಪ್ಷನ್ ಏನದ ರೀ? ಸಿ ಅದ. ವುಡ್ ಹ್ಯಾವ್ ಬರಂಗಿಲ್ಲ, ಶಾಲ್ ಹ್ಯಾವ್ ಬರಂಗಿಲ್ಲ, ವಿಲ್ ಹ್ಯಾವ್ ಬರಂಗಿಲ್ಲ. ನಮ್ಮ ಆನ್ಸರ್ ಏನದಪ್ಪ ಅಂದ್ರೆ ವುಡ್ ನಾಟ್ ಹ್ಯಾವ್ ಹ್ಯಾಪನ್ಡ್. ಈ ರೀತಿ 1 ಮಾರ್ಕ್ಸ್ ಅನ್ನ ನಾವು ಎಕ್ಸಾಮ್ ಅಲ್ಲಿ ತೆಗಿಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 4 ಏನಿದೆ ನೋಡ್ರಿ. ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಯಾವ ಇನ್ಫಿನಿಟಿವ್ ಅನ್ನ ಇಲ್ಲಿ ಕಂಡುಹಿಡಿಯತ್ತಂದಾರ. ಹಾಗಾದ್ರೆ ಇನ್ಫಿನಿಟಿವ್ ಬಗ್ಗೆ ನಿಮ್ಗೆ ಹೇಳ್ತೀನಿ ನೋಡ್ರಿ. ಜಸ್ಟ್ ಇನ್ಫಿನಿಟಿವ್ ಯಾವಾಗಲಿ ಟು ಪ್ರೆಪೋಸಿಷನ್ ತೆಗೆದುಕೊಂಡಿರ್ತದ ಪ್ಲಸ್ V1 ಇರುತ್ತ. ಹಾಗಾದ್ರ ಇದ್ರೊಳಗೆ ಆಮು ಇಲ್ಲ, ಗೋಯಿಂಗು ಇಲ್ಲ, ಟು ಇಲ್ಲ, ಜಾಯಿನ್ ಇಲ್ಲ. ಹಾಗಾದ್ರೆ ಇಲ್ಲಿ ಟು ಪ್ಲಸ್ ರೆಫರ್ ಅನ್ನೋದು ಏನದ ರೀ? P1 ಅದ. ಹಾಗಾದ್ರ ನಮ್ಮ ರೈಟ್ ಆನ್ಸರ್ ಏನಾಗುತ್ತಾರೆ? ಇನ್ಫಿನಿಟಿವ್ ಟು ರೆಫರ್. ಎಲ್ಲದ? ಐ ಹ್ಯಾವ್ ಟು ರೆಫರ್ ಸಮ್ ಬುಕ್ಸ್. ಇದು ಇನ್ಫಿನಿಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ಫಿನಿಟಿವ್ ವರ್ಬ್ ಆಗುತ್ತ. ಓಕೆ, ಈಸಿಯಾಗಿ ಕಂಡುಹಿಡಿಬಹುದು. ನೆಕ್ಸ್ಟ್ ಸೆಕೆಂಡ್ ಒನ್, ಡೂ ಆಸ್ ಡೈರೆಕ್ಟೆಡ್. ವಿಚ್ ವರ್ಡ್ ಹ್ಯಾಸ್ 2 syllables? ಯಾವ ಶಬ್ದ 2 ಸಿಲ್ಯಾಬಲ್ಗಳನ್ನ ಅಂದ್ರೆ 2 ಸ್ವರದ ವಿಚಾರಗಳನ್ನ ಹೊಂದಿದೆ ಅಂತೇಳಿ ಕ್ವಶನ್ ಅದ. ಇಲ್ಲಿ ಏನದಪ್ಪ ಅಂದ್ರೆ ಒಂದೇದು ರಿಟರ್ನಿಂಗ್ ಅದ, ಸೇಪರ್ ಅದ, ಡಿಸ್ಸೆಪರೇಟ್ಲಿ ಅದ, ಸ್ಪೀಕ್ ಅದ. ಹಾಗಾದ್ರೆ ಸೇ ಅನ್ನೋದು ಇಲ್ಲಿ ಎ ಎಂದು ಒಂದದ ನೋಡ್ರಿ. ಇದೇ ಏನಪ್ಪಾ ಅಂತಂದ್ರೆ 2 ಸಿಲ್ಯಾಬಲ್ ಅನ್ನ ಹೊಂದಿರತಕ್ಕಂತ ವರ್ಡ್. ಅದೇ ಸೇಪರ್ ಇಲ್ಲಿ 2 syllable ವರ್ಡ್ ಅಂತ ನಾವು ಕರಿತೀವಿ. ಓಕೆ, ಯಾವ್ದು ಇಲ್ಲಿ ನೋಡಿ, ರಿಟರ್ನಿಂಗ್ ಇಲ್ಲಿ 3 ಇದಾವ, ಡಿಸ್ಸೆಪರೇಟ್ಲಿ ಇಲ್ಲಿ 4 ಇದಾವ, ಸ್ಪೀಕ್ ಇಲ್ಲಿ ಸ್ಪೀಕ್. ಹಂಗಾದ್ರೆ ಈ ಒಂದೇ ಅದ, ಅಲ್ಲಿ ಒಂದೇ ಸಿಲ್ಯಾಬಲ್ ಅದ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6, ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಸರಿಯಾದ ಆರ್ಟಿಕಲ್ ಅನ್ನ ಫಿಲ್ ಮಾಡತ್ತಂದಾರ ನೋಡ್ರಿ. ಹಾಗಾದ್ರೆ ರೈಟ್ ಆರ್ಟಿಕಲ್ ಯಾವ್ದಾಗುತ್ತಪ್ಪ ಅಂದ್ರ ದೇವ್ ಈಸ್ ವರ್ಕಿಂಗ್ ಇನ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ. He is here, oh well, but pronunciation is what is there? It is a consonant. ಕಾನ್ಸೋನೆಂಟ್ ಪ್ರೊನೌನ್ಸಿಯೇಷನ್ ಆಗುತ್ತಾ. ಅದಕ್ಕೋಸ್ಕರ ನಾವಿಲ್ಲಿ ಏನ್ ಬರಿತೀವಿ? ಎ ಯುರೋಪಿಯನ್ ಅಂತ ಕರಿತೀವಿ. ದ ರೈಟ್ ಆನ್ಸರ್ ಇಸ್ ಆರ್ಟಿಕಲ್ ಎ ಇಸ್ ರೈಟ್ ಹಿಯರ್. ಓಕೆ, ಲೆಟ್ಸ್ ಕಂಟಿನ್ಯೂ that. Fill in the blank with appropriate tense form of the given in brackets. ಸರಿಯಾದ ವರ್ ಫಾರ್ಮ್ ಅನ್ನ ಬರೆಯತಂದಾರ ಅವ್ರಿಗೆ. ಇಲ್ಲಿ ಸತೀಶ್ ಡ್ಯಾಶ್ ಬಿ ಪ್ಲಸ್ ಡ್ರಾಫ್ ಎನ್ ಇಸ್ ಫಾದರ್ ವಾಸ್ ಅಬ್ಸರ್ವ್ಡ್. ಇಲ್ಲಿ ನೋಡೋದ್ರಿ, ಅಬ್ಸರ್ವ್ಡ್ ಅನ್ನೋದು ಏನದಪ್ಪ ಅಂತಂದ್ರೆ ಆಲ್ರೆಡಿ ಫಾಸ್ಟ್ ಟೆನ್ಸ್ ಅದ. ಓಕೆ, ಹಾಗಾದ್ರೆ ಫಾಸ್ಟ್ ಟೆನ್ಸ್ ಇದ್ದಾಗ ನಾವ್ ಇಲ್ಲಿ ಏನ್ ಯೂಸ್ ಮಾಡ್ಬೇಕು? ಫಾಸ್ಟ್ ಹೆಲ್ಪಿಂಗ್ ವರ್ಬೆ ಯೂಸ್ ಮಾಡ್ಬೇಕಾಗ್ತದ. ಬಿ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ವಾಸ್ ಬರುತ್ತ, ಪ್ಲಸ್ ಡ್ರಾ ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ ಡ್ರಾಯಿಂಗ್ ಅನ್ನ ಬರೀತೀವಿ. ಸತೀಶ್ ವಾಸ್ ಡ್ರಾಯಿಂಗ್ ವೆನ್ ಹಿಸ್ ಫಾದರ್ ವಾಸ್ ಅಬ್ಸರ್ವ್ಡ್ ಹಿಮ್. ಓಕೆ, ಫಾಸ್ಟ್ ಕಂಟಿನ್ಯೂಸ್ ಅಂಡ್ ಸಿಂಪಲ್ ಫಾಸ್ಟ್ ಇದೆ. ಓಕೆ, ಈ ರೀತಿಯಾಗಿ ನಾವು ಕರೆಕ್ಟ್ ವರ್ಬ್ ಫಾರ್ಮ್ ಅನ್ನ ಫಿಲ್ ಮಾಡ್ತೀವಿ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಓಕೆ, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇನ್ ಟು ಪಾಸಿಟಿವ್ ಡಿಗ್ರಿ. they are given in the question of Swami was the cleverest boy in the class. Swami was the cleverest. It is the superlative adjective and it has taken that definite article the. Then the given degree is in the superlative degree allada ರೀ. ಯಾವ ಡಿಗ್ರಿ ಅಲ್ಲದ? ಸೂಪರ್ಲೇಟಿವ್ ಡಿಗ್ರಿ ಅದ. ಹಾಗಾದ್ರೆ ನಮ್ಗೆ ಏನ್ ಮಾಡತ್ ಹೇಳಾರ? ಪಾಸಿಟಿವ್ ಡಿಗ್ರಿ ಮಾಡತ್ ಹೇಳಾರ. ಹಾಗಾದ್ರ ನಾವ್ ಹೇಗ್ ಸ್ಟಾರ್ಟ್ ಮಾಡ್ತೀವಿ? ನೋ ಅದರ್ boy in the class was. Why was? Because our helping verb is was and boy is singular. Then as clever as Swami. It is the which degree? Positive degree. ಇಷ್ಟು ಬರೆದ್ರೆ ನಿಮಗೆ ಏನ್ ಮಾಡತ್ತಪ್ಪ ಅಂದ್ರೆ 1 ಮಾರ್ಕ್ ಸಿಗುತ್ತೆ. ಓಕೆ, ಐ ಹೋಪ್ ನಿಮಗೆ ಕ್ಲಿಯರ್ ಅದ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ 9th ಕ್ವಶನ್ ನೋಡ್ರಿ. ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಸುಟೇಬಲ್ ಲಿಂಕರ್. ರಾಜು ಡ್ಯಾಶ್ ಹಿಸ್ ಫ್ರೆಂಡ್ ವೇರ್ ಪ್ಲೇಯಿಂಗ್ ಚೆಸ್. ಇಲ್ಲಿ ಎರಡನ್ನ ಕೂಡ್ಸೋದು ಯಾವ್ದ್ರಿ? ಕಂಜಕ್ಷನ್. ರಾಜು ಅಂಡ್ ಹಿಸ್ ಫ್ರೆಂಡ್ ವೇರ್ ಪ್ಲೇಯಿಂಗ್ ಚೆಸ್. ಅಂಡ್ ಇಸ್ ವಾಟ್ ಹಿಯರ್? ಕಂಜಕ್ಷನ್. ಕಂಜಕ್ಷನ್ ಅನ್ನ ನಾವ್ ಎದಕ್ಕೆ ಯೂಸ್ ಮಾಡ್ತೀವಿ? ಎರಡು ಶಬ್ದಗಳನ್ನ, ಎರಡು ಸೆಂಟೆನ್ಸ್ ಗಳನ್ನ ಕೂಡ್ಸೋದಕ್ಕೆ ಕಂಜಕ್ಷನ್ ಯೂಸ್ ಮಾಡ್ತೀವಿ. ಹಾಗಾದ್ರೆ ರೈಟ್ ಕಂಜಕ್ಷನ್ ಇಲ್ಲಿ ಯಾವ್ದಾಗುತ್ತ? ಅಂಡ್ ಆಗುತ್ತ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. Next, 10th question is, what is the 10th question is, combine the following
sentences using so that. Question ಏನದ the players are very tired, they cannot play more. ಇಲ್ಲಿ ನೋಡ್ರಿ ಏನ್ ಮಾಡ್ಬೇಕು, ದ ಪ್ಲೇಯರ್ಸ್ ಅನ್ನೋ ಸಬ್ಜೆಕ್ಟ್ ಅದ ಆಸ್ ಇಟ್ ಇಸ್ ಬರ್ದ್ ಬಿಡ್ರಿ. ದೆನ್ ಪ್ಲೇಯರ್ಸ್ ಅನ್ನೋ ಫ್ಲೂರಲ್ ಅದ, ಅದಕ್ಕೋಸ್ಕರ ಇಲ್ಲಿ ಬಂದದ. ಇಲ್ಲಿ ವೇರಿ ತೆಗೆದು ಏನ್ ಮಾಡ್ರಿ, ಸೋ ಹಾಕ್ಬಿಡ್ರಿ. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್, ದೆನ್ ಇಲ್ಲಿ ಫುಲ್ ಸ್ಟಾಪ್ ಅನ್ನ ತೆಗಿರಿ, ದ್ಯಾಟ್ ಅನ್ನ ಹಾಕ್ರಿ, ದ್ಯಾಟ್ ದೇ ಕಾಂಟ್ ಪ್ಲೇ ಮೋರ್. ಏನ್ ಬತ್ತು, ಯೂಸ್ ಸೋ ದ್ಯಾಟ್ ಅನ್ನ ಮಾಡತ್ ಹೇಳ, ನಾವ್ ಇಲ್ಲಿ ಏನ್ ಮಾಡಿದೀವಿ, ಸೋ ದ್ಯಾಟ್ ಅನ್ನ ಯೂಸ್ ಮಾಡ್ತೀವಿ. ದೆನ್ ವಿ ವಿಲ್ ಗೇನ್ 1 mark. Okay. Next, come to the 11th question. Change the following sentence into passive voice. ಕೊಟ್ಟಂತ ಆಕ್ಟಿವ್ ವಾಯ್ಸ್ ಅದರಿ, ಅದನ್ನ ಪ್ಯಾಸಿವ್ ವಾಯ್ಸ್ ಮಾಡೋಣ ನಾವು. ಸ್ವಾಮಿ ಕಾಡ್ ದ ಬರ್ಗ್ಲರ್. ಇದು ಯಾವ ಟೆನ್ಸ್ ಅಲ್ಲಿ ಅದರಿ? ಇಟ್ ಈಸ್ ದ ಕ್ವಶನ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಅದರಿ. ಹಾಗಾಗಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ದಾಗ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ವಾಸ್ ತಗೋತೀವಿ, ಪ್ಲೂರಲ್ ಇದ್ರೆ ವರ್ಡ್ ತಗೋತೀವಿ. ಹಾಗಾದ್ರ ನಮ್ಮ ಆಬ್ಜೆಕ್ಟ್ ದ ಬರ್ಗ್ಲರ್ ಅನ್ನೋದು ಏನಂದ್ರಿ, ಸಬ್ಜೆಕ್ಟ್ ಪ್ಲೇಸ್ ನಾಗ ಬಂದದ ನೋಡ್ರಿ ಇಲ್ಲಿ. ನೆಕ್ಸ್ಟ್ ದ ಬರ್ಗ್ಲರ್ ವಾಸ್, ಬರ್ಗ್ಲರ್ ಅಂದ್ರ ಸಬ್ಜೆಕ್ಟ್ ಏನದರಿ, ಸಿಂಗ್ಯುಲರ್ ಅದ ಇಲ್ಲಿ, ಅದಕ್ಕೋಸ್ಕರ ವಾಸ್ ಬಂದದ. ಬರ್ಗ್ಲರ್ ವಾಸ್ ಕಾಟ್, ಪ್ಯಾಸಿವ್ ವಾಯ್ಸ್ ಅಲ್ಲಿ ನಾವು V3 ಬರೀಬೇಕು. ನೆಕ್ಸ್ಟ್ ಬೈ, ನೆಕ್ಸ್ಟ್ ನಮ್ ಸಬ್ಜೆಕ್ಟ್ ಇದ್ದು ಆಬ್ಜೆಕ್ಟ್ ಆಗತ್ತ ಸ್ವಾಮಿ. ಈ ರೀತಿ ನಾವು ಪ್ಯಾಸಿವ್ ವಾಯ್ಸ್ ಅನ್ನ ಮಾಡಿ 1 ಮಾರ್ಕ್ಸ್ ಅನ್ನ ಈಸಿಯಾಗಿ ತೆಗೆದುಕೊಳ್ಬಹುದು. ಓಕೆ, ನೆಕ್ಸ್ಟ್ 12th ಕ್ವಶನ್. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಸರಿಯಾದ ಪ್ರಿಪೋಸಿಷನ್ ಫಿಲ್ ಮಾಡಂತಾರ ನೋಡ್ರಿ. ಹಾಗಾದ್ರೆ ರೈಟ್ ಪ್ರಿಪೋಸಿಷನ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಡೋಂಟ್ ಲಾಫ್ ಆಟ್ ಮೀ, ನನ್ನ ನೋಡಿ ನಗಬೇಡ. ರೈಟ್ ಪ್ರಿಪೋಸಿಷನ್ ಏನಾಗತ್ತ, ಆಟ್ ಆಗತ್ತ. ಆಟ್ ಶೋಸ್ ದಟ್ particular place. Okay, when we are using that the particular place, then that time we will use the add preposition. Next 13 ನೋಡ್ರಿ, fill in the blank with the suitable appropriate form of the word given in the brackets. They should be given good educate. Educate is a verb. ಹಾಗಾದ್ರೆ ನಾವ್ ಇಲ್ಲಿ ಏನ್ ಬರೀಬೇಕು, ಎಜುಕೇಶನ್ noun form ಅನ್ನ ಬರೀಬೇಕಾಗ್ತದ್ರಿ. They should be given a good education is the right answer. Next 14th, identify the parts of speech of the underlined words. Ravi won 2 gold medals in this year. 2 ಅನ್ನ ಅಂಡರ್ಲೈನ್ ಮಾಡಿದಾರೆ. ಹಾಗಾದ್ರೆ ಅಬ್ಜೆಕ್ಟಿವ್ ಏನಾಗುತ್ತೆ, ರವಿ. 2 ಅನ್ನೋದು ಅಬ್ಜೆಕ್ಟಿವ್ ಆಗುತ್ತೆ, ಯಾಕಂದ್ರೆ ಇಟ್ ಈಸ್ ಡಿಸ್ಕ್ರೈಬಿಂಗ್ ಅಬೌಟ್ ದ ರವಿ. ರವಿ ಅನ್ನೋದು ಏನದರಿ, ನೌನ್ ಅದ. ಹಾಗಾದ್ರ ಯಾವ್ದು ನೌನ್ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡುತ್ತೋ ಅದಕ್ಕೆ ನಾವೇನಂತ ಕರಿತೀವಿ, ಅಬ್ಜೆಕ್ಟಿವ್ ಅಂತ ಕರಿತೀವಿ. ಹಾಗಾಗಿ ದ ರೈಟ್ ಆನ್ಸರ್ ಇಸ್ ಅಬ್ಜೆಕ್ಟಿವ್ ಇನ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಆಗತ್ತ. ಓಕೆ, ಲೆಟ್ಸ್ ನಾವು ಮುಂದಿನ 15ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡೋಣ್ರಿ. ಟೋಟಲ್ ಎಲ್ಲ ಗ್ರಾಮರ್ ಒಂದು ಗ್ರಾಮರ್ ಟಾಪಿಕ್ ಮೇಲೆ ಇದಾವ. ಎಲ್ಲ ಗ್ರಾಮರ್ ಟಾಪಿಕ್ಗಳು ನನ್ನ ಯೂಟ್ಯೂಬ್ ಚಾನಲ್ ಇದಾವ. ಜಸ್ಟ್ ಸರ್ಚ್ ಮಾಡ್ರಿ, ವಾಚ್ ಮಾಡ್ರಿ, ಲರ್ನ್ ಮಾಡ್ರಿ. ಆಲ್ ದ ಬೆಸ್ಟ್ ಅಂತ ನಿಮ್ಮ ಎಕ್ಸಾಮ್ ಹೇಳ್ತಾ. ಓಕೆ, ಮುಂದೆ ನಾವು ಹೋಗೋಣ. ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಮೇಲೆ ಇದೆ ನೋಡ್ರಿ ಇದು. ಅದನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡತ್ತಂದಾರ ಅಥವಾ ರಿಪೋರ್ಟೆಡ್ ಸ್ಪೀಚ್ ಮಾಡಂದಾರ. ನೇಹಾ ಏನ್ ಹೇಳ್ತಾರ, ಹಲೋ ನೀತಿ, ವಿಲ್ ಯು ಸೆಂಡ್ ಮಿ ಟುಡೇಸ್ ಹೋಮ್ವರ್ಕ್? Niti said, yes, I will, but why were you absent school today? Then Niti, okay, take care of yourself. Neha asked. Reporting verb asked ಯಾಕಾಗಿದಪ್ಪ ಅಂತಂದ್ರ it is in the question of yes or no questions, interrogative sentence ಅಲ್ಲಿ ಇದೆ. My dear students of class 10th, ಅದಕ್ಕೋಸ್ಕರ ಇಲ್ಲಿ ಏನಾಗ್ಯದ, ಆಸ್ಕ್ಡ್ ಆಗ್ಯದ. ಹಾಗಾದ್ರೆ ಯಾರು ನೇಹಾ ಯಾರಿಗೆ ಕೇಳಾಳ, ನೀತಿ ಕೇಳಾಳ. ಏನಂತ ಕೇಳಾಳಪ್ಪ ಅಂತಂದ್ರೆ ಇಲ್ಲಿ ಇಫ್ ಅರೇ ಯೂಸ್ ಮಾಡ್ರಿ, ಕಂಜಕ್ಷನ್ ಅನ್ನ ಅಥವಾ ವೆದರ್ ಯೂಸ್ ಮಾಡ್ರಿ. ಹಾಗಾದ್ರ ಇಲ್ಲಿ ಯು ಅಂದ್ರೆ ಯಾರ್ರಿ, ನೀತಿ. ಅದಕ್ಕೋಸ್ಕರ ಶಿ ಅನ್ನ ಯೂಸ್ ಮಾಡ್ತೀವಿ. ಇಫ್ ಶಿ ವುಡ್, ವಿಲ್ ಇದ್ದದ ಏನಾಗತ್ತ, ವುಡ್ ಆಗತ್ತ ನೋಡ್ರಿ. ಇಫ್ ಶಿ ವುಡ್ ಸೆಂಡ್ ಹರ್. ಮೀ ಅಂದ್ರೆ ಯಾರು ಇಲ್ಲಿ, ನೇಹಾ. ಸೆಂಡ್ ಹರ್. ದಿಸ್ ಇದ್ ಏನಾಗತ್ತ, ಸಾರಿ ಟುಡೇಸ್ ಇದು ಏನಾಗುತ್ತಾ, ದ್ಯಾಟ್ ಡೇ ಆಗುತ್ತ ರೀ. ದ್ಯಾಟ್ ಡೇಸ್ ಹೋಮ್ವರ್ಕ್. ಈ ರೀತಿ ನಾವು ಡೈರೆಕ್ಟ್ ಅನ್ನ ಇಂಡೈರೆಕ್ಟ್ ಸ್ಪೀಚಿಂಗ್ ಮಾಡ್ತೀವಿ. ಇಲ್ಲಿ ಕ್ವಶನ್ ಮಾರ್ಕ್ ಅದೇ, ಇಲ್ಲಿ ಕ್ವಶನ್ ಮಾರ್ಕ್ ಇಡಂಗೆಲ್ಲ, ಜಸ್ಟ್ ಫುಲ್ ಸ್ಟಾಪ್ ಇಡಬೇಕು. ಈ ರೀತಿಯಾಗಿ ನೀವು ಈಸಿಯಾಗಿ 1 ಮಾರ್ಕ್ಸ್ ಅನ್ನ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ತೆಗಿಬಹುದು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಓಕೆ, ನೆಕ್ಸ್ಟ್ 16th ಕ್ವಶನ್ ಏನದ ನೋಡ್ರಿ. ಯೂಸ್ ದ ವರ್ಡ್ ವಾಕ್ ಆಸ್ ಎ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್.
ಈ ವಾಕ್ ಅಂತಕ್ಕಂಥದ್ದನ್ನ ವರ್ಬ್ ಆಗಿ ನಿಮ್ಮ ವಾಕ್ಯದಲ್ಲಿ ಯೂಸ್ ಮಾಡತ್ತಂದಾರ. ಯಾವ ರೀತಿ ಯೂಸ್ ಮಾಡಬೇಕು? ಐ ವಾಕ್, ಐ ಅನ್ನೋ ಸಬ್ಜೆಕ್ಟ್ ಅದ, ವಾಕ್ ಅನ್ನೋದು V1 ಅದ, ವರ್ಬ್ ಅದ ರೀ. ಐ ವಾಕ್ ಫಾರ್ 2 kilometers ಎವ್ರಿ ಡೇ. ಓಕೆ, ನೀವು ಯಾವ್ದು ಬೇಕಾದ ಎನಿ ಅದರ್ ಗ್ರಾಮೆಟಿಕಲ್ ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನ ಬರೀಬಹುದು. ಇದು ಕರೆಕ್ಟ್ ಆಗಿ ಯಾವ್ದಾದ್ರು ಒಂದು ಟೆನ್ಸ್ ಅಲ್ಲಿ ಇರಬೇಕು. ಹಾಗಾದ್ರೆ ಇಲ್ಲಿರೋದು ಎದರಲ್ಲಿದೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅದ. ಓಕೆ, ಹಾಗಾಗಿ ನೀವು ಕೂಡ ಯಾವ್ದು ಬೇಕಾದ್ದು ಏನ್ ಮಾಡ್ರಿ, ಟೆನ್ಸ್ ಅಲ್ಲಿ ಕರೆಕ್ಟ್ ಆಗಿ ಬರೀರಿ. ಓಕೆ, ಐ ಹೋಪ್ ನಿಮ್ಗೆಲ್ಲ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡ್ರಿ. ನೆಕ್ಸ್ಟ್ ಕ್ವಶನ್ ನಾವು ನೋಡೋಣ್ರಿ. The following sentence has two errors. Edit the sentence and rewrite it is in the answer booklet. The clues are given below. ಕ್ಲೂಗಳನ್ನು ನಮಗೆ ಕೊಟ್ಟಾರ ಅವ್ರು ಇಲ್ಲಿ. ಏನದ ನೋಡ್ರಿ, 17th question. Swami hurried, got up and spread his bed under the bench but crouched there. Then ಫಸ್ಟ್ ಏನದಪ್ಪ ಅಂದ್ರೆ ಮಿಸ್ಟೇಕ್ ಇದರಲ್ಲಿ ಅಡ್ವರ್ಬಿಯಲ್ ಮಿಸ್ಟೇಕ್ ಅದ. ಎರಡನೇದ್ದು ಕಂಜೆಕ್ಷನ್ ಟು ಬಿ ಕರೆಕ್ಟೆಡ್ ಅದ. ಹಾಗಾದ್ರ ಸ್ವಾಮಿ ಹರಿಡ್, ಇಲ್ಲಿ ನೋಡ್ರಿ ಹರಿಡ್, ಇಲ್ಲಿ ನೋಡ್ರಿ ಗಾಟ್ ಅನ್ನೋದು ಇಲ್ಲೊಂದು ಏನದಪ್ಪ ಅಂತಂದ್ರ ವರ್ಬ್ ಅದ, ಇಲ್ಲೊಂದು ವರ್ಬ್ ಅದ, ಎರಡೆರಡು ಬರಂಗಿಲ್ಲ. ಅದಕ್ಕೋಸ್ಕರ ಇದು ಹರಿಡ್ ಇದು ಏನಾಗುತ್ತ, ಹರಿಡ್ಲಿ ಆಗುತ್ತ. ಅಡ್ವರ್ಬ್ ಅನ್ನ ಯೂಸ್ ಮಾಡಬೇಕು. ಇಲ್ಲಿ ಒಂದ್ ಕರೆಕ್ಟ್ ಮಾಡಿದೀವಿ, ಒಂದ್ ಕರೆಕ್ಟ್ ಮಾಡ್ರ 1 ಮಾರ್ಕ್ಸ್. ಅಡ್ವರ್ಬಿಯಲ್ ಮಿಸ್ಟೇಕ್ ಅನ್ನ ಕರೆಕ್ಟ್ ಮಾಡಿದೀವಿ. ನೆಕ್ಸ್ಟ್ ಕಂಜೆಕ್ಷನ್ ಟು ಬಿ ಕರೆಕ್ಟೆಡ್. ಹಾಗಾದ್ರೆ ಕಂಜೆಕ್ಷನ್ ಯಾವ್ದದ ಇಲ್ಲಿ? ಹರಿಡ್ಲಿ, ಗಾಟ್ ಅಪ್ ಅಂಡ್ ಸ್ಪ್ರೆಡ್. ಏನದ ಇಲ್ಲಿ? ಅಂಡ್ ಅದ. ಹರಿಡ್ಲಿ ಅಂಡ್ ಕಂಜೆಕ್ಷನ್ ಅನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಈ ರೀತಿಯಾಗಿ 2 ಮಾರ್ಕ್ಸ್ ಅನ್ನ ಅವ್ರು ಏನ್ ಕೊಟ್ಟಿರ್ತಾರಲ್ಲ ಅದನ್ನ ಅಲ್ಲಿ ಸಾಲ್ವ್ ಮಾಡ್ರಿ. 2 ಮಾರ್ಕ್ಸ್ ಅನ್ನ ಈಸಿಯಾಗಿ ತೆಗಿಬಹುದು. ಓಕೆ, ಲೆಟ್ಸ್ ಕಮ್ ಟು ದ fourth question. Answer the following questions in 2-3 sentences each. 7 to 24, 7 questions are here. Okay, Dal Anson was fascinated for his land and the children of his village. Justify. Write that answer. Model answers are here. Dal Anson was fascinated for his land and the children of Rio in Medio. He used to plant a tree every time a child was born in the village, and when he sold his land, he did not sell the trees. He said to the trees, belong to the children of Rio and Medio. Next, 19th question ಏನದ ನೋಡ್ರಿ. Ambedkar was described as a symbol of revolt. What made Nehru to describe so? Nehru described Dr. Ambedkar as a symbol of revolt because Dr. Ambedkar always fought for equality and social justice in parliament. He argued for many bills and never let the ministers be complacent. 20 question ಏನಂದ್ರೆ Smita was successful in fulfilling her brother's wish. Elaborate. Smita's plan was to request Pandit Ravi Shankar to play the sitar for her brother. As soon as the convert was over, she went up to stage and approached him. She told him about her sick brother and of how he longed to hear his music. Her plan was successful because they were touched by her brother's story and agreed to come her house and played for her brother. ನೀವು ಬೇಕಂದ್ರೆ ಜಸ್ಟ್ ಕ್ವಶನ್ಸ್ ಅನ್ನು ನೋಡ್ಕೊಡ್ರಿ, ಆನ್ಸರ್ಸ್ ಇದ್ದ ನೋಡ್ಕೋಬಹುದು. ಇದೇ ಆನ್ಸರ್ಸ್ ಅನ್ನ ನಿಮ್ಮ ಎಕ್ಸಾಮ್ ಅಲ್ಲಿ ಬರೀರಿ. ಓಕೆ, ಹೌ ಅಕಾರ್ಡಿಂಗ್ ಟು ದ ಬಾಂಕ್ ಸರ್ವೈವಲ್ ಆಫ್ ಸಿವಿಲೈಸೇಷನ್ ಥ್ರೆಟನ್. ಆನ್ಸರ್ ಇಲ್ಲೇ ಇದೆ ನೋಡ್ಕೊಡ್ರಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ ಅಥವಾ ಕಾಂಟ್ಯಾಕ್ಟ್ ಮಾಡ್ರಿ. ನಿಮ್ಮ ಒಂದು ಶಿಕ್ಷಣ ಸರಿಯಾಗಿ ಆನ್ಸರ್ಸ್ ಸರಿಯಾಗಿ ಬರೀಲಿ ಅನ್ನೋ ಉದ್ದೇಶದಿಂದ ಈ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಯು ಕೆನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಇಸ್ ದಿಸ್ ಟೋನ್ ಆಫ್ ವೀಕ್ನೆಸ್ ಆರ್ ಸೆಲ್ಫ್ ಅಸೆಷನ್? Give reason for your answer. The tone of the speaker in your you can't put a fence around the planet Earth is a self assertion because the human beings are acting as their own earth. ನಿಮ್ಗೆಲ್ಲ ಗೊತ್ತಿರ್ತಾವ, ನಾ ಏನು ಅವಶ್ಯಕತೆ ಇಲ್ಲ, ಪ್ರತಿಯೊಂದು ಇದ್ದಾವ. ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಳ್ರಿ ಅಥವಾ ಪಾಸ್ ಮಾಡಿಕೊಂಡು ಪ್ರಿಪೇರ್ ಮಾಡ್ರಿ. ನಿಮ್ಮ ಎಕ್ಸಾಮ್ ಚೆನ್ನಾಗಾಗ್ಲಿ. In what did the absence of mother make Hanif and his brothers responsible? ಓಕೆ, ಮಾಡಲ್ ಆನ್ಸರ್ಸ್ ಅನ್ನು ನೋಡ್ರಿ, ಇದೇ ರೀತಿ ಬರೀರಿ. ಓಕೆ, ಇಲ್ಲಿ ಏನದಪ್ಪ ಅಂತಂದ್ರ 3 ಮಾರ್ಕ್ಸ್ ಸಿಗಿದಾವ ನೋಡ್ರಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 5 to 6 sentences each. ರೈಟ್ ಇನ್ ಯುವರ್ ಓನ್ ವರ್ಡ್ಸ್ ಹೌ ಸ್ವಾಮಿ ಬಿಕೇಮ್ ಎ ಹೀರೋ ಓವರ್ ನೈಟ್. ಒಂದೇ ರಾತ್ರಿಯಲ್ಲಿ ಯಾವ ರೀತಿ ಸ್ವಾಮಿ ಹೀರೋ ಆಗ್ತಾನೆ ಗೊತ್ತದಲ್ರಿ. ನಿಮ್ ಸ್ಟೋರಿ ಬರ್ದಂಗೆ ಓನಾಗಿ ಬರಿಬಹುದು. ಕರೆಕ್ಟ್ ಆನ್ಸರ್ ನ ಯೂಸ್ ಮಾಡ್ರಿ, ಬರೀರಿ. 26th ಆನ್ಸರ್ ನೋಡ್ಕೋರಿ. The physical appearance of the jazz player does not match when he plays on his saxophone. Explain. ಅಂದಿದಾರ. ಇದನ್ನು ಕೂಡ ಆನ್ಸರ್ ನೋಡ್ಕೋರಿ. ಅಂದ್ರೆ ಎಲ್ಲ
ಇನ್ನೇನು ಅವಶ್ಯಕತೆ ಇಲ್ಲ ಎಕ್ಸ್ಪ್ಲೇನ್ ಮಾಡೋದು. ಏನೋ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಹೇಳ್ರಿ, ನೋಡೋಣ. ಓಕೆ, ಒಂದು ಸೆಕೆಂಡ್ ನೋಡ್ರಿ, ಸ್ಕ್ರೀನ್ ಶಾಟ್ ತೊಗೊಳ್ರಿ ಅಥವಾ ಪಾಸ್ ಮಾಡಿ ಬರ್ಕೊಡ್ರಿ. ನೆಕ್ಸ್ಟ್ 6th one, read the following extracts and answer the questions that follow. I think it's astounding that a stranger would jump off a train and risk his life for me. Who does I refer? I ಅಂದ್ರೆ ಯಾರಲ್ಲಿ? ರೋಮಾ ತಳ್ರೇಜ. Who was a stranger? ಬಾಳೇಶ್ವರ್ was a stranger. ನೆಕ್ಸ್ಟ್ RC ಸಂದರ್ಭವಾಗಿ ವರ್ಷ ಬರೆಯೋದು. ಮೂರನೇ ನೋಡ್ರಿ, how did the stranger help the speaker? Ayeshwar jump off the still moving train with the help of a tempo truck driver. He admitted her to the hospital. 28ನೇ ವರ್ಷ ನೋಡಿ, 3 ಮಾರ್ಕ್ಸಿಗೆ. Why should one man have the lives of 50 in his hands? Who is the speaker here? Diogo is the speaker. Who does one man refer to? Columbus is one of man here. What does the speaker mean by the statement? Rebellious was his intention. He was not happy with the way Columbus behaved with them. Columbus didn't allow them to go back to their families. They didn't want to continue the voyage. Next, 29th RC ನೋಡ್ರಿ, it is no career for a bright boy. Who made this statement? Satish father Avatar Narayan made this statement. What does it refer to? It referred to the drawing. What made a speaker think so? Because one cannot earn livelihood by the drawing and painting. In 30 ನೋಡ್ರಿ, in solitary confinement as complete as any goal. Who is the speaker of the above words? The poet Norman Nicholson is the speaker. What is the referred to as a solitary confinement? Solitary confinement means the first prison. Why does the speaker say so? The speaker would be all alone in his capsule in space. No one would visit him, nor would he have anyone to talk to. He would neither write nor receive any letters. Okay, ಈ ರೀತಿಯಾಗಿ ನೀವು ಈಸಿಯಾಗಿ ಇಷ್ಟು ಬರೆದ್ರೆ ಸಾಕ್ರಿ, 3 ಮಾರ್ಕ್ಸಿಗೆ RCಗೆ ನೀವು ಆನ್ಸರ್ ಅನ್ನ ಮಾರ್ಕ್ಸ್ ಅನ್ನು ತೆಗೆದುಕೊಳ್ಬಹುದು. ಓಕೆ, ನೆಕ್ಸ್ಟ್ ಏನು ನೋಡ್ರಿ, given below is a profile of, write a paragraph using the clues given below. 3 ಮಾರ್ಕ್ಸ್ ಇದೆ ನೋಡ್ರಿ. ನೇಮ್ ಏನದ? ಮಿಸ್ಟರ್ ರಾಘವೇಂದ್ರ, ಎಜುಕೇಶನ್ BSc M.Ed, ಪ್ರೊಫೆಷನ್ ಎಜುಕೇಶನ್ ಆಫೀಸರ್, ಏಜ್ 55 years, height and weight 5 to 4, 55 kgs, family 1 son engineer and 1 daughter studying MBBS, reason for popularity, helpful for best gardener, hobbies gardening, bee keeping, coin collection. ಇದನ್ನ ನಾವು ಡಾಟಾ ಯೂಸ್ ಮಾಡಿಕೊಂಡು ಪ್ಯಾರಾಗ್ರಾಫ್ ಅಲ್ಲಿ ಬರಿಬೇಕ್ರಿ. ಈಸಿಯಾಗಿ ನೋಡ್ರಿ, ಇಲ್ಲದ ನೋಡ್ರಿ, ಜಸ್ಟ್ ಸ್ಕ್ರೀನ್ ಶಾಟ್ ತಗೊಳ್ರಿ, ನೋಡಿ ಹೆಂಗ್ ಬರಬಹುದು. ದ ಪ್ಯಾರಾಗ್ರಾಫ್ ಇಸ್ ಅಬೌಟ್ ಮಿಸ್ಟರ್ ರಾಘವೇಂದ್ರ. He has completed his degree in BSc and master's degree and M.Ed. He is working as an education officer. Now he is 55 years old. He is 5 to 4 height and 55 kgs. He has a son. He has an engineer and 1 daughter. She is studying MBBS. He is popular for his helping nature and for his best gardening skills. His hobbies are gardening, beekeeping and coin collecting. ಇಷ್ಟು ಬರೆದ್ರೆ ನಾವು 3 ಮಾರ್ಕ್ಸ್ ಅನ್ನ ಆರಾಮಾಗಿ ತೆಗೆದುಕೊಳ್ಬಹುದ್ರಿ. ಓಕೆ, ಕೊಟ್ಟಂತ ಡಾಟಾ ಈಸಿ ಅದ ನೋಡ್ರಿ, ಈ ಪಾಸ್ ಆಗೋರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. Tortoise and hare, argument, race, settle the argument, race started, hare ran fast, left, tortoise slowly reached on the race. ಇದನ್ನ ಸ್ಟೋರಿ ಒಳಗೆ ಬರೀದು. ಇದು ಕೂಡ 3 ಮಾರ್ಕ್ಸ್ಗೆ ಇದೆ ನೋಡಿ, ಎಷ್ಟು ಈಜಿ ಅದ. Once upon a time, a hare and a tortoise had an argument about who was faster. They decided to settle the argument with a race. The race started and the hare quickly ran fast, leaving the tortoise far behind. Confident of winning, the hare decided to take a nap midway through the race. Meanwhile, the tortoise kept moving slowly and steadily. When the hare woke up, it was too late. The tortoise had already reached the finish line and won the race. The moral of the story: the slow and steady wins the race. Okay, ಇಷ್ಟು ಬರೆದ್ರೆ ಸಾಕ್ರಿ, 3 ಮಾರ್ಕ್ಸ್ ಇರ್ತಾವ. ನೆಕ್ಸ್ಟ್ 9th ಮೇನ್ ಏನಿದೆ ನೋಡ್ರಿ, 3 ಮಾರ್ಕ್ಸ್ಗೆ. Study the picture given below. Write a description and or an account of what a picture says to you in the paragraph. Picture ನೋಡಿ ಬರೆಯೋದು ನೋಡ್ರಿ, ಪಿಕ್ಚರ್ ರೈಟಿಂಗ್. ಇದನ್ನು ಕೂಡ 3 ಮಾರ್ಕ್ಸ್ ಅದ ರೀ. ಓಕೆ, we will see that the answer. ಪಿಕ್ಚರ್ ನೋಡ್ಕೊಂಡ್ರಿ ಇಷ್ಟು ಬರಿಬೇಕು ನೋಡ್ರಿ ತೆಳಗೆ. A picture speaks more than 1000 words. I am going to write the description of this picture. Is a message oriented picture. In this picture, I can see the road and signal lamps. There are 5 persons, including a young girl and a kid.
the kid is going to help the blind person. Okay, 1 minute ಇಲ್ಲಿ ಗೊತ್ತಾಗ್ತದೆ ನೋಡ್ರಿ ನಿಮ್ಗೆ. Okay, the boy is using an umbrella as a stick to hold behind the blind. I can see that there is a man moving towards the signal. He is carrying a bag with him. Between the kid and the blind man, a girl can be seen observing the helping nature of the boy. A person can be seen passing the signal on his scooter. He has worn helmet of safety. We should wear helmet while riding two-wheelers. On my right, a car can be seen waiting for the green signal. We also should follow the traffic rules. I like this picture very much. ಇಷ್ಟು ಬರೆದ್ರೆ ನಿಮಗೇನಪ್ಪ ಅಂದ್ರೆ ಆರಾಮಾಗಿ ನೀವು 3 ಮಾರ್ಕ್ಸ್ ಅನ್ನು ತೆಗಿಬಹುದು. ಓನ್ ಸೆಂಟೆನ್ಸ್, ಈ ಸೆಂಟೆನ್ಸ್ ಒಳಗೆ ಬರೀರಿ. ಏನಾದ್ರು ಡೌಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಆಲ್ಟರ್ನೇಟಿವ್ ಕ್ವಶನ್ ಫಾರ್ ಯೂಶುವಲಿ ಕ್ಯಾಂಡಿಡೇಟ್ಸ್. ನೋಡ್ರಿ, use the following phrasal verbs in sentence of your own. Pick up, I will pick up my bag before you leave. Pick out, I picked out a nice dress for my daughter. Pick on, it is wrong to pick on someone who is quiet. ಇಲ್ಲಿ ಫೋಯಮ್ ಅದ ನೋಡ್ರಿ, ದ ಕ್ವಾಲಿಟಿ ಆಫ್ ಮೆರ್ಸಿ ಮೇಲೆ ಇಷ್ಟು ಬರೆದ್ರೆ 4 ಮಾರ್ಕ್ಸ್ ಅದ. ದ ಕ್ವಾಲಿಟಿ ಆಫ್ ಮೆರ್ಸಿ ಇಸ್ ನಾಟ್ ಸ್ಟೈನ್, ಇಟ್ ಡ್ರಾಪೆತ್ ಆಸ್ ದ ಜೆಂಟಲ್ ರೈನ್ ಫ್ರಾಮ್ ಹೆವನ್ ಅಪಾನ್ ದ ಪ್ಲೇಸ್ ಬಿನೀತ್. ಇಟ್ ಇಸ್ ಟ್ವೈಸ್ ಬ್ಲೆಸ್ಡ್, ಇಟ್ ಇಸ್ ದ ಬ್ಲೆಸ್ಡ್ ಹಿಮ್ ದಟ್ ಗಿವ್ಸ್ ಅಂಡ್ ಹಿಮ್ ದಟ್ takes. Okay, ಇನ್ನೊಂದು ಚಾಯ್ಸ್ ಇದೆ, ಇದನ್ನ ಬರ್ತೀರ ಬರಿಬೋದು. ಯು ಟಾಕ್ ಆಫ್ ವಂಡರಸ್ ಥಿಂಗ್ಸ್ ಯು ಸಿ. ಯು ಸೇ ದ ಸನ್ ಶೈನ್ಸ್ ಬ್ರೈಟ್, ಐ ಫೀಲ್ ಹಿಮ್ ವಾರ್ಮ್, ಬಟ್ ಹೌ ಕ್ಯಾನ್ ಹಿ ಆರ್ ಮೇಕ್ ಇಟ್ ಡೇ ಆರ್ ನೈಟ್. ಓಕೆ, ನೆಕ್ಸ್ಟ್ ಪ್ಯಾಸೇಜ್ ನೋಡ್ರಿ, ಎಲ್ಲೇ ಆರಾಮಾಗಿ ಓದ್ಕೊಳ್ರಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಬಗ್ಗೆ ಅದ, ಅದನ್ನೇ ಇಲ್ಲಿ ಆರಾಮಾಗಿ ಬರೀರಿ. ಏನದಪ್ಪ ಅಂದ್ರೆ 2 ಮಾರ್ಕ್ಸ್ ಇದಾವ. ಓಕೆ, ಸಿ ಹಿಯರ್ 2 into 2, ಆರಾಮಾಗಿ 4 ಮಾರ್ಕ್ಸ್ ಇಲ್ಲೇ ನೋಡಿ, ಇಲ್ಲೇ ಬರಿಬೋದು. ಜಸ್ಟ್ ಓದ್ಕೊಳ್ರಿ, ಆನ್ಸರ್ ಇಲ್ಲೇ ನೋಡ್ರಿ. ಹೌ ಈಸ್ AI ಯೂಸ್ಫುಲ್ ಫಾರ್ ಅಸ್? AI used in numerous applications including healthcare, finance, entertainment and transportation, with self-driving cars being a prominent example. AI encompasses various technologies like machine learning, natural language processing and robotics. AI system can analyze vast amounts of data, learn from it and make predictions or decisions, often exceeding human capabilities in specific tasks. What is one of the main concerns about AI? One of the main concerns about AI is the potential for job displacement due to the automation. ಇವು ಹೆಂಗೆ ಬರಿಬೇಕಂತ ನೋಡ್ರಿ, ಇಲ್ಲೇ ಅದ ನೋಡ್ರಿ ಆನ್ಸರ್. ಹೌದಲ್ರಿ, ಒನ್ ಆಫ್ ದ ಇಲ್ಲೇ ಅದ ನೋಡ್ರಿ, ಅಬೌಟ್ AI is the potential for due to the automation. ಇಲ್ಲೇ ನೋಡಿ, ಇಲ್ಲೇ ಬರೆಯೋದು. Okay. The behavior of the Ruskin Bond's grandmother is unusual. Explain. ಇದು 4 ಮಾರ್ಕ್ಸ್ ಇದು ನೋಡ್ರಿ. ಯಾವ್ದು ಬರ್ತೀರಿ ಬರ್ರಿ. ರೈಟ್ ಸಮ್ಮರಿ ಆಫ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ. ಯಾವ್ದು ಬೇಕಾದ್ ಬರೀರಿ, ಆರಾಮಾಗಿ ನೋಡ್ಕೊಳ್ರಿ. ನಾನೇನು ಇದನ್ನ ಹೇಳಲ್ಲ, ಮುಂದೆ ಅದ. ಜಸ್ಟ್ ಪಾಸ್ ಅರಿ ಮಾಡ್ರಿ, ಅದು ಸ್ಕ್ರೀನ್ಶಾಟ್ ಅಂತ ಕೊಡ್ರಿ ಕ್ವಶನ್ ಅನ್ನು. ಓಕೆ, ಎಷ್ಟು ಬೇಕಾ 6 ಕ್ವಶನ್ಸ್ ಇದಾವ ನೋಡ್ರಿ. ನೆಕ್ಸ್ಟ್ ಇಲ್ಲಿ ದ ಸ್ಪಿರಿಟ್ ಆಫ್ ದ ಲಿಟಲ್ ಮೈದಾನ್ ಸೇವ್ ದ ಜಸ್ಟಿಫೈ ಅಂತ ಹೇಳಿದಾರೆ, ನೋಡ್ಕೋರಿ. 1-2 ಸೆಕೆಂಡ್ ಇದು ಮಾಡ್ತೀನಿ. ಇಲ್ಲಿ ರೈಟ್ ಆನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋವಿಂಗ್ ಅದ. ಏರ್ ಪೊಲ್ಯೂಷನ್ ಅದ, ಇಂಟ್ರೊಡಕ್ಷನ್ ಹಾಕ್ರಿ, ಕಾಸಸ್ ಹಾಕ್ರಿ, ನೆಕ್ಸ್ಟ್ ಎಫೆಕ್ಟ್ಸ್ ಹಾಕ್ರಿ. ಓಕೆ, ಒಂದು 5 ಸೆಕೆಂಡ್ ನೋಡ್ರಿ, ಜಸ್ಟ್ ನೋಡ್ಕೊಳ್ರಿ. ನಾನೇನು ಓದಂಗಿಲ್ಲ, ನಿಮ್ಗೆ ಗೊತ್ತೇ ಅದ. ಬೇಕಪ್ಪ ಅಂದ್ರೆ ಸ್ಪೆಷಲ್ ಆಗಿ ಇದ್ರ ಮೇಲೆ ಕ್ಲಾಸ್ ಮಾಡೋಣ್ರಿ. ಮುಂದೆ ರೆಮಿಡೀಸ್ ಹಾಕೊಳ್ರಿ, ಅದಕ್ಕೇನು ಸಾಧ್ಯತೆ ಅದಾವ. ಮುಂದೆ ಕಾನ್ಕ್ಲೂಷನ್ ಹಾಕ್ರಿ. ಏರ್ ಪೊಲ್ಯೂಷನ್ is a serious issue that demands immediate attention. If we want a healthy and safe future, we must take steps today or to protect our environment. Clean air is essential for life, and it is our duty to keep the pure of ourselves and for future generations. ಈ ರೀತಿ ಕನ್ಕ್ಲೂಷನ್ ಈ ಒಂದು 5 ಪಾಯಿಂಟ್ಸ್ ಅನ್ನ ಫಾಲೋ ಮಾಡ್ಕೊಳ್ತ ಎಸ್ಸೆನ ಬರೀರಿ. 5 ಮಾರ್ಕ್ಸ್ ಅನ್ನ ಆರಾಮ್ ತಗೋತೀರಿ. ಇಲ್ಲಿ ಮೊಬೈಲ್ ಫೋನ್ಸ್ ಬಗ್ಗೆ ಅದ ನೋಡ್ರಿ, ಇದನ್ನ ನೋಡ್ಕೊಳ್ರಿ. ಇಂಟ್ರೊಡಕ್ಷನ್ ಅದರ ಅನುಕೂಲತೆಗಳು ಏನದಾವ ಪಾಯಿಂಟ್ಸ್ ಬರ್ಕೊಳ್ರಿ. ಮುಂದೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅದರ ಅನಾನುಕೂಲತೆಗಳು ಏನದಾವ ನೋಡ್ರಿ, ನೋಡ್ಕೊಳ್ರಿ. ಇಲ್ಲೇ ಪಾಸ್ ಮಾಡಿ. ಓಕೆ, ಕನ್ಕ್ಲೂಷನ್ ಹಾಕ್ರಿ. ಹೌದ್ರಿ, ಯೂಸ್ ಹೆಂಗೆ ಆಗ್ತದ. ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಎಲ್ಲಾನು ಅದ ನೋಡ್ರಿ. ಇಲ್ಲಿ ಸೋಷಿಯಲ್ ಮೀಡಿಯಾದು ಅದ, ಜಸ್ಟ್ ನೋಡ್ರಿ. 1-2 ಸೆಕೆಂಡ್ ಪಾಸ್ ಮಾಡ್ತೀನಿ, ನೀವು ಕೂಡ ಅದನ್ನ ನೋಡ್ಕೊಳ್ರಿ. ಇಲ್ಲ ಬಹಳ ಟೈಮ್ ಯೂಸ್ ಆಗ್ತದೆ. ಏನಂತ ಡೌಟ್ ಅದ ಅದ್ರ ಮೇಲೆ ಕ್ಲಾಸ್ ಮಾಡ್ತೀನಿ. ಓಕೆ, ಲೆಟರ್ ರೈಟಿಂಗ್ ನೋಡ್ರಿ, ಇದು 5 ಮಾರ್ಕ್ಸ್. 1ನೇದ್ದು
personal letter. Imagine your Suhas or Sarita studying in 10th standard government high school Narayanpura. Write a letter to your cousin Janaki inviting her to attend your brother's birthday. ಹಾಕ್ರಿ ಆನ್ಸರ್ ಸುಹಾಸ್ 10th standard government high school ಏನು ಕೊಟ್ಟಾರ ಅದೇ ಅಡ್ರೆಸ್ ಹಾಕ್ರಿ. ಡೇಟ್ ಹಾಕ್ರಿ 28th November. Dear Janaki, I am fine with my study. I hope you are doing well. It has been a long time since we met. I am writing a letter to you to invite you to my brother's birthday celebration. We are planning a small party at home on 1st of December at 7 p.m. There will be games, music, cake cutting ceremony. It would be a great fun if you also join us and make it more special. Please try to attend without fail. Everyone is eagerly waiting to meet you. ಇಷ್ಟು ಬರೋದ ಥ್ಯಾಂಕ್ ಯು ಅನ್ನ ಹಾಕ್ರಿ. ಈ ಕಡೆನೇ ಹಾಕ್ರಿ, ಇದನ್ನ ಇಲ್ಲಿ ಹಾಕಿ ನೋಡಿದ್ರೆ ಯುವರ್ಸ್ ಲವಿಂಗ್ ಕಸಿನ್ ಸುಹಾಸ್. ಇದು ಪರ್ಸನಲ್ ಲೆಟರ್ ಆಯ್ತು. ಇನ್ನು ಆಫೀಸಿಯಲ್ ಬೇಕಪ್ಪ ಅಂತಂದ್ರ write a letter to the municipal officer to provide drinking water facility in your locality. From Sarita, 10th standard government high school Narayanpura, 28th November to the municipal officer Narayanpura. Respected sir, subject request to provide drinking water facility in our locality. I, the resident of Vijayanagara of Narayanpura city, would like to bring to your kind notice that our area has been facing a severe shortage of drinking water for the past few weeks. The supply of is irregular and the residents are finding it very difficult to manage daily needs. We kindly you to take necessary action at the earliest and provide proper drinking water facility in our locality. Your timely support will greatly help all the families living here. I hope you look into this matter and resolve it as soon as possible. Thanking you. Like that you will end with that. Yours faithfully Sarita. ಎಷ್ಟು ಮಾಡಿ ನಿಮ್ಮ ಈ ಒಂದು ಬರೆದ್ರೆ ಔಟ್ ಮಾರ್ಕ್ಸ್ ಅನ್ನ ಈ ವೇದಲ್ಲಿ ಚೆನ್ನಾಗಿ ಓದಿ ಗ್ರಾಮರ್ ಏನೇ ಡೌಟ್ ಇದ್ರು ಕೇಳ್ರಿ. ಓಕೆ, ಈ ರೀತಿ ಬರೆದ್ರಪ್ಪ ಅಂದ್ರ ನೀವು ರಿಟರ್ನ್ ಎಕ್ಸಾಮ್ ಅಲ್ಲಿ ಔಟ್ 80ಗೆ ತಗೊಳಕ್ಕೇನ ಅಭ್ಯಂತರ ಇಲ್ಲ. ಐ ಹೋಪ್ ಈ ವಿಡಿಯೋ ಕ್ಲಾಸ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ, ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಅಂಡ್ ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ಸೇ ಬರ್ತಕ್ಕಂಥ ನಿಮ್ಮ ಎಕ್ಸಾಮ್ಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಓಕೆ ಬಾಯ್, ಸಿ ಯು.